ಎಲ್ಲರಿಗೂ ನಮಸ್ಕಾರ. ನಮ್ಮ ಕುಟುಂಬದ ಆರೋಗ್ಯದ ಕಥೆಯಲ್ಲೇ ನಮ್ಮ ಭವಿಷ್ಯದ ಬಗ್ಗೆ ಸಾಕಷ್ಟು ಸುಳಿವುಗಳು ಅಡಗಿರುತ್ತೆ ಅಂತಾರೆ. ಹಾಗಿದ್ರೆ ಇವತ್ತು ನಾವು ಆ ಆನುವಂಶಿಕ ರಹಸ್ಯಗಳನ್ನ ಹೇಗೆ ಭೇದಿಸಬಹುದು ಮತ್ತೆ ನಮ್ಮ ಆರೋಗ್ಯದ ನಿಯಂತ್ರಣವನ್ನ ನಮ್ಮ ಕೈಗೆ ಹೇಗೆ ತಗೋಬಹುದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಈ ಒಂದು ಅದ್ಭುತವಾದ ಮಾತನ್ನ ಗಮನಿಸೋಣ. ನಮ್ಮ ಜೀನ್ಗಳು ಒಂದು ನೀಲನಕ್ಷೆ, ಅದೊಂದು ವಿಧಿಯಲ್ಲ. ಅಂದ್ರೆ ಅನುವಂಶೀಯತೆ ಅಂತಕ್ಷಣ ಭಯಪಡಬೇಕಾಗಿಲ್ಲ. ಅದನ್ನ ನಮ್ಮ ಸಬಲೀಕರಣಕ್ಕೆ ಒಂದು ಟೂಲ್ ಆಗಿ ನೋಡಬಹುದು. ಅಯ್ಯೋ ಎಲ್ಲವೂ ನಮ್ಮ ಹಣೆಬರ ಅಂತ ಚಿಂತೆ ಮಾಡೋ ಬದಲು ಇದೇ ವಂಶವಾಹಿಗಳನ್ನ ಬಳಸಿ ನಮ್ಮ ಆರೋಗ್ಯವನ್ನ ನಾವೇ ಹಿಡಿತಕ್ಕೆ ತಗೋಬಹುದು ಅನ್ನೋದು ಇದರ ಅರ್ಥ. ಈ ವಿಭಾಗದ ಮುಖ್ಯ ಉದ್ದೇಶ ಏನು ಗೊತ್ತಾ? ನಮ್ಮ ಕುಟುಂಬದ ಮೆಡಿಕಲ್ ಹಿಸ್ಟ್ರಿ ನೋಡೋದು ಅಂದ್ರೆ ಯಾರ ಮೇಲೂ ತಪ್ಪು ಹೊರಿಸೋದಕ್ಕಲ್ಲ, ಬದಲಾಗಿ ಮುಂದೆ ಬರಬಹುದಾದ ಆರೋಗ್ಯ ಸಮಸ್ಯೆಗಳನ್ನ ಮೊದಲೇ ಗುರುತಿಸಿ ಅದನ್ನ ತಡೆಯಕ್ಕೆ ಏನೆಲ್ಲ ಅವಕಾಶಗಳಿವೆ ಅಂತ ಹುಡುಕೋದಷ್ಟೇ. ಸೈನ್ಸ್ ಬಳಸಿ ನಮ್ಮ ಇತಿಹಾಸವನ್ನೇ ಒಂದು ಪವರ್ಫುಲ್ ಟೂಲ್ ಆಗಿ ಬಳಸ್ಬೋದು. ಹಾಗಿದ್ರೆ ಕುಟುಂಬದ ಇತಿಹಾಸದ ನಕ್ಷೆ ಅಂದ್ರೆ ನಿಜಕ್ಕೂ ಏನು? ಇದು ಬರೀ ನಮ್ಮ ಫ್ಯಾಮಿಲಿ ಟ್ರೀ ಅಲ್ಲ, ಅದಕ್ಕಿಂತ ತುಂಬಾನೇ ಹೆಚ್ಚು. ಅಂದ್ರೆ ನಮ್ಮ ಕುಟುಂಬದಲ್ಲಿ ತಲೆಮಾರುಗಳಿಂದ ಯಾವೆಲ್ಲ ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಂಡಿವೆ ಅಂತ ಒಂದೊಂದಾಗಿ ವ್ಯವಸ್ಥಿತವಾಗಿ ದಾಖಲಿಸೋದು. ಇದರ ಮುಖ್ಯ ಉದ್ದೇಶ ಒಂದೇ: ಮುಂದೆ ಬರಬಹುದಾದ ಸಮಸ್ಯೆಗಳನ್ನು ತಡೆಯೋಕೆ ಪ್ರೋಆಕ್ಟಿವ್ ಆಗಿ ಅಂದ್ರೆ ಪೂರ್ವಭಾವಿಯಾಗಿ ಕ್ರಮ ತಗೊಳ್ಳೋದು. ಇದನ್ನ ಇನ್ನೊಂದು ರೀತಿ ಹೇಳೋದಾದ್ರೆ, ನಾವು ಬರೀ ನಮ್ಮ ವಂಶವೃಕ್ಷವನ್ನ ನೋಡ್ತಾ ಇಲ್ಲ, ಬದಲಾಗಿ ಅದನ್ನ ಒಂದು ವೈದ್ಯಕೀಯ ನಕ್ಷೆಯಾಗಿ ಪರಿವರ್ತಿಸ್ತಾ ಇದೀವಿ. ಈ ನಕ್ಷೆ ಏನ್ ಮಾಡುತ್ತೆ ಅಂದ್ರೆ, ಅನುವಂಶೀಯವಾಗಿ ಬರಬಹುದಾದ ಅಪಾಯದ ಸೂಚನೆಗಳನ್ನ ಅಂದ್ರೆ ಜೆನೆಟಿಕ್ ರೆಡ್ ಫ್ಲಾಗ್ಸ್ ಅನ್ನ ಮೊದಲೇ ಗುರುತಿಸೋಕೆ ಹೆಲ್ಪ್ ಮಾಡುತ್ತೆ. ಹಾಗಿದ್ರೆ ಈ ಮ್ಯಾಪ್ನಿಂದ ನಿಜವಾಗಿಯೂ ಏನ್ ಪ್ರಯೋಜನ? ಮೊದಲನೇದಾಗಿ, ನಮ್ಮ ಕುಟುಂಬದಲ್ಲಿ ಪದೇ ಪದೇ ಕಾಣಿಸ್ಕೊಳ್ಳೋ ಹೃದಯದ ಸಮಸ್ಯೆಗಳಿರ್ಬೋದು ಅಥವಾ ಬೇರೆ ಯಾವುದಾದ್ರೂ ಕಂಡೀಷನ್ ಇರ್ಬೋದು, ಅದನ್ನ ಇದು ಗುರುತಿಸುತ್ತೆ. ಎರಡನೇದಾಗಿ, ಈ ಮಾಹಿತಿ ಡಾಕ್ಟರ್ಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಪ್ರೆಗ್ನೆನ್ಸಿ ಟೈಮಲ್ಲಿ ಫೀಟಲ್ ಎಕೋ ತರಹದ ಸ್ಪೆಷಲ್ ಸ್ಕ್ಯಾನ್ಗಳು ಬೇಕಾ ಬೇಡವಾ ಅಂತ ಡಿಸೈಡ್ ಮಾಡಕ್ಕೆ ಈಸಿ ಆಗುತ್ತೆ. ಕೊನೆಗೆ, ಮುಂದೆ ಬರಬಹುದಾದ ಕಾಂಪ್ಲಿಕೇಶನ್ಗಳನ್ನ ತಪ್ಪಿಸೋಕೆ ಇದು ನಮ್ಮನ್ನ ರೆಡಿ ಮಾಡುತ್ತೆ. ಸರಿ, ಇಲ್ಲಿವರೆಗೆ ಇದರ ಪ್ರಾಮುಖ್ಯತೆ ಬಗ್ಗೆ ಮಾತಾಡ್ವಿ. ಈಗ ಈ ಮೆಡಿಕಲ್ ಮ್ಯಾಪ್ ಅನ್ನ ಹೇಗೆ ರೆಡಿ ಮಾಡೋದು ಅನ್ನೋ ಪ್ರಾಕ್ಟಿಕಲ್ ಭಾಗಕ್ಕೆ ಬರೋಣ. ಇದನ್ನು ಒಂದು ಸಿಂಪಲ್ 4 ಸ್ಟೆಪ್ ಆಕ್ಷನ್ ಪ್ಲಾನ್ ಆಗಿ ವಿಂಗಡಿಸಲಾಗಿದೆ. ಫಾಲೋ ಮಾಡೋಕೆ ತುಂಬಾನೇ ಸುಲಭ. ಈ 4 ಸ್ಟೆಪ್ಸ್ ನಮಗೊಂದು ಕ್ಲಿಯರ್ ಫ್ರೇಮ್ವರ್ಕ್ ಕೊಡುತ್ತೆ. ಫಸ್ಟ್, 3 ತಲೆಮಾರಿನ ನಿಯಮ, ಅಂದ್ರೆ ಎಷ್ಟು ಜನರೇಷನ್ಸ್ ಹಿಂದೆ ನೋಡಬೇಕು ಅಂತ. ನೆಕ್ಸ್ಟ್, ದೊಡ್ಡ 4 ರೆಡ್ ಫ್ಲಾಗ್ಸ್ ಯಾವುದು ಅಂತ ಗುರುತಿಸೋದು. ಮೂರನೇದು, ಒಂದು ಸೆನ್ಸಿಟಿವ್ ಆದ್ರೂ ಇಂಪಾರ್ಟೆಂಟ್ ವಿಷಯ, ರಕ್ತ ಸಂಬಂಧದ ಪರಿಶೀಲನೆ. ಕೊನೆಯದಾಗಿ, ನಮಗೆ ಸೈರಾಗಿ ಗೊತ್ತಿಲ್ಲದ ಅಜ್ಞಾತ ಕಾರಣಗಳನ್ನು ಡಾಕ್ಯುಮೆಂಟ್ ಮಾಡೋದು. ಬನ್ನಿ ಒಂದೊಂದಾಗಿ ಡೀಟೇಲ್ ಆಗಿ ನೋಡೋಣ. ಮೊದಲನೇ ಸ್ಟೆಪ್, 3 ತಲೆಮಾರುಗಳ ನಿಯಮ. ಸಿಂಪಲ್ ಆಗಿದೆ. ಮಾಹಿತಿ ಕಲೆ ಹಾಕುವಾಗ ನಾವು ಕನಿಷ್ಠ 3 ಜನರೇಷನ್ಸ್ ನೋಡಬೇಕು. ಅಂದ್ರೆ ಪ್ಲಾನ್ ಮಾಡ್ತಿರೋ ದಂಪತಿಗಳು, ಅವರ ತಂದೆ ತಾಯಿ ಅಂದ್ರೆ ಎರಡೂ ಕಡೆಯ ಪೇರೆಂಟ್ಸ್, ಜೊತೆಗೆ ಅವರ ಅಣ್ಣ ತಮ್ಮ, ಅಕ್ಕ ತಂಗಿ ಮತ್ತು ಅವರ ಮಕ್ಕಳು, ಇಷ್ಟು ಜನರ ಮಾಹಿತಿ ಬೇಕು. ಸರಿ, ಈಗ ಎರಡನೇ ಸ್ಟೆಪ್, ಆ ದೊಡ್ಡ 4 ರೆಡ್ ಫ್ಲಾಗ್ಸ್ ಯಾವುದು ಅಂತೆ ನೋಡೋಣ. ಮೊದಲನೇದು ಅರ್ಲಿ ವ್ಯಾಸ್ಕ್ಯುಲಾರ್ ಇವೆಂಟ್ಸ್, ಅಂದ್ರೆ 50 ವರ್ಷಕ್ಕಿಂತ ಕಡಿಮೆ ವಯಸ್ಸಿನಲ್ಲೇ ಸಂಬಂಧಿಕರಿಗೆ ಹಾರ್ಟ್ ಅಟ್ಯಾಕ್ ಅಥವಾ ಸ್ಟ್ರೋಕ್ ಆಗಿದ್ರೆ. ಎರಡನೇದು, ಕುಟುಂಬದಲ್ಲಿ ಟೈಪ್ 2 ಡಯಾಬಿಟಿಸ್ ಅಥವಾ ಥೈರಾಯ್ಡ್ ಸಮಸ್ಯೆಗಳು ಪದೇ ಪದೇ ಕಾಣಿಸ್ಕೊಳ್ತಿದ್ರೆ. ಮೂರನೇದು, ಸತತವಾಗಿ 2ಕ್ಕಿಂತ ಹೆಚ್ಚು ಬಾರಿ ಮಿಸ್ಕ್ಯಾರೇಜ್ ಅಥವಾ ಸ್ಟಿಲ್ ಬರ್ತ್ ಆಗಿದ್ರೆ. ನಾಲ್ಕನೇದು, ಕುಟುಂಬದಲ್ಲಿ ಹುಟ್ಟಿನಿಂದಲೇ ಬರುವ ಅಂಗವೈಕಲ್ಯ, ಕಿವುಡುತನ ಅಥವಾ ಬೌದ್ಧಿಕ ಅಸಾಮರ್ಥ್ಯಗಳು ಕಂಡುಬಂದಿದ್ರೆ. ಇದರಲ್ಲಿ ಯಾವುದೂ ಇದ್ರೂ ಅದೊಂದು ಮುಖ್ಯವಾದ ಜೆನೆಟಿಕ್ ಸುಳಿವಾಗಿರ್ಬೋದು. ಮೂರನೇ ಸ್ಟೆಪ್, ಇದು ಸ್ವಲ್ಪ ಸೆನ್ಸಿಟಿವ್ ವಿಷಯ, ಆದರೆ ಬಹಳ ಮುಖ್ಯ. ಅದೇ ರಕ್ತ ಸಂಬಂಧದ ಪರಿಶೀಲನೆ. ಅಂದ್ರೆ ದಂಪತಿಗಳು ಫಸ್ಟ್ ಕಸಿನ್ಸ್ ತರ ಹತ್ತಿರದ ಸಂಬಂಧಿಗಳಾಗಿದ್ರೆ ಈ ವಿಚಾರವನ್ನ ಡಾಕ್ಟರ್ ಹತ್ರ ಮುಚ್ಚುಮರೆ ಇಲ್ಲದೆ ಹೇಳ್ಕೊಳ್ಬೇಕು. ಇದರಲ್ಲಿ ಮುಜುಗರ ಪಡೋ ವಿಷಯ ಏನೂ ಇಲ್ಲ, ಯಾಕಂದ್ರೆ ಸರಿಯಾದ ಮೆಡಿಕಲ್ ಕೇರ್ ಸಿಗೋಕೆ ಇದು ತುಂಬಾನೇ ಅವಶ್ಯಕ. ಯಾಕಿದು ಮುಖ್ಯ ಅಂದ್ರೆ, ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ರಕ್ತ ಸಂಬಂಧಿ ವಿವಾಹಗಳಲ್ಲಿ ಕೆಲವು ಜೆನೆಟಿಕ್ ಕಂಡೀಷನ್ಸ್ ಬರೋ ರಿಸ್ಕ್ ಬೇರೆಯವರಿಗಿಂತ ಸುಮಾರು 2-3% ಜಾಸ್ತಿ ಇರುತ್ತೆ. ಈ ನಂಬರ್ ಕೇಳೋಕೆ ಚಿಕ್ಕದನ್ನಿಸ್ಬೋದು, ಆದರೆ ಇದರ ಬಗ್ಗೆ ಅರಿವಿದ್ರೆ ಬೆಟರ್ ಮೆಡಿಕಲ್ ಕೇರ್ ಪ್ಲಾನ್ ಮಾಡೋಕೆ ಸಹಾಯ ಆಗತ್ತೆ. ಈ ವಿಷಯದಲ್ಲಿ ಡಾಕ್ಟರ್ಸ್ ಹೇಗೆ ಯೋಚಿಸ್ತಾರೆ ಅನ್ನೋದಕ್ಕೆ ಡಾಕ್ಟರ್ ಪ್ರಶಾಂತ್ ಅವರ ಈ ಮಾತು ಪರ್ಫೆಕ್ಟ್ ಆಗಿದೆ. ನಾವು ಜಡ್ಜ್ ಮಾಡಲ್ಲ, ನಾವು ಹೆಚ್ಚು ನಿಖರವಾಗಿ ಟೆಸ್ಟ್ ಮಾಡ್ತೀವಿ ಅಷ್ಟೇ. ಅವರು ಈ ಮಾಹಿತಿಯನ್ನ ಬಳಸಿ ಹೆಚ್ಚು ನಿಖರವಾದ ಪರೀಕ್ಷೆಗಳನ್ನು ಮಾಡ್ತಾರೆ. ಅವರ ಗುರಿ ಒಂದೇ: ಬೆಸ್ಟ್ ಕೇರ್ ಕೊಡೋದು. ನಾಲ್ಕನೇ ಮತ್ತು ಕೊನೆಯ ಸ್ಟೆಪ್, ಅಜ್ಞಾತಗಳನ್ನ ಡಾಕ್ಯುಮೆಂಟ್ ಮಾಡೋದು. ಅಂದ್ರೇನು? ಹಿರಿಯರಲ್ಲಿ ಯಾರಾದ್ರೂ ತೀರ್ಕೊಂಡಾಗ ಅದಕ್ಕೆ ಸರಿಯಾದ ಕಾರಣ ಗೊತ್ತಿರ್ಲಿಲ್ಲ ಅಂದ್ರೆ,
ಏನೋ ಜ್ವರ ಬಂದು ಹೋದ್ಲು ಅಥವಾ ತಿಡೀರಂತ ವೀಕಾಗಿ ತೀರ್ಕೊಂಡ್ರು ಅಂತ ಹೇಳಿರ್ತಾರೆ. ಆ ಮಾಹಿತಿಗಳನ್ನು ನೋಟ್ ಮಾಡ್ಕೋಬೇಕು. ಯಾಕಂದ್ರೆ ಇವತ್ತಿನ ಮೆಡಿಕಲ್ ಸೈನ್ಸ್ ಅಂಥ ಘಟನೆಗಳ ಹಿಂದಿನ ಜೆನೆಟಿಕ್ ಕಾರಣಗಳನ್ನ ಪತ್ತೆ ಹಚ್ಚೋಕೆ ಸಾಧ್ಯವಿದೆ. ಸರಿ, ಈಗ ಮುಂದಿನ ಭಾಗಕ್ಕೆ ಹೋಗೋಣ. ಇಲ್ಲಿ ನಾವು ಕೆಲವು ಸಾಮಾನ್ಯವಾದ ತಪ್ಪು ಕಲ್ಪನೆಗಳು ಅಂದ್ರೆ ಮಿತ್ಸ್ ಮತ್ತೆ ಮೆಡಿಕಲ್ ರಿಯಾಲಿಟಿ ಅಂದ್ರೆ ವೈದ್ಯಕೀಯ ಸತ್ಯಗಳ ನಡುವಿನ ವ್ಯತ್ಯಾಸವನ್ನ ನೋಡೋಣ. ಇದು ಹಳೆಯ ನಂಬಿಕೆಗಳನ್ನ ಬಿಟ್ಟು ಸೈಂಟಿಫಿಕ್ ಫ್ಯಾಕ್ಟ್ಸ್ ಕಡೆ ಗಮನ ಕೊಡೋಕೆ ಹೆಲ್ಪ್ ಮಾಡುತ್ತೆ. ತುಂಬಾ ಕಾಮನ್ ಆಗಿರೋ ಒಂದು ಮಿತ್, ಮೊದಲನೇ ಮಗು ಹೆಲ್ದಿಯಾಗಿದ್ರೆ ಎರಡನೇ ಮಗುವಿನ ಬಗ್ಗೆ ಟೆನ್ಷನ್ ಇಲ್ಲ. ಆದ್ರೆ ನಿಜ ಏನ್ ಗೊತ್ತಾ? ಪ್ರತಿ ಪ್ರೆಗ್ನೆನ್ಸಿಯು ಒಂದು ಹೊಸ ದಾಳ ಉರುಳಿಸಿದ ಹಾಗೆ. ಅಂದ್ರೆ ಅಡಗಿರುವ ಕೆಲವು ಜೆನೆಟಿಕ್ ಗುಣಗಳು, ಅದನ್ನ ರೆಸೆಸಿವ್ ಟ್ರೇಟ್ಸ್ ಅಂತಾರೆ, ಅದು ಮೊದಲ ಮಗುವಿನಲ್ಲಿ ಕಾಣಿಸ್ಕೊಳ್ದೆ ಎರಡನೇ ಮಗುವಿನಲ್ಲಿ ಕಾಣಿಸ್ಕೊಳ್ಳಬಹುದು. ಜೆನೆಟಿಕ್ಸ್ ಅನ್ನೋದು ಪ್ರಾಬಬಿಲಿಟಿ ಆಟ, ಅದಕ್ಕೆ ಮೆಮರಿ ಇರಲ್ಲ. ಇನ್ನೊಂದು ಫೇಮಸ್ ಮಿತ್ ಪಪಾಯಿ ಅಥವಾ ಅನಾನಸ್ ತಿಂದ್ರೆ ಮಿಸ್ಕ್ಯಾರೇಜ್ ಆಗುತ್ತೆ ಅನ್ನೋದು. ಕೇಳಿರ್ತೀರಲ್ವಾ? ಆದ್ರೆ ಇದಕ್ಕೆ ಯಾವುದೇ ಹೈ ಲೆವೆಲ್ ಸೈಂಟಿಫಿಕ್ ಎವಿಡೆನ್ಸ್ ಇಲ್ಲ. ಒಂದ್ ವೇಳೆ ಒಂದು ಕುಟುಂಬದಲ್ಲಿ ಪದೇ ಪದೇ ಮಿಸ್ಕ್ಯಾರೇಜ್ ಆಗ್ತಿದೆ ಅಂದ್ರೆ ಅದರ ಹಿಂದೆ ಪತ್ತೆಯಾಗದ ಕ್ರೋಮೋಸೋಮ್ ಸಮಸ್ಯೆ ಅಥವಾ ರಕ್ತ ಹೆಪ್ಪುಗಟ್ಟುವಿಕೆ ಡಿಸಾರ್ಡರ್ ಇರೋ ಸಾಧ್ಯತೆ ಇರುತ್ತೆ. ಈ ಮೆಡಿಕಲ್ ಮ್ಯಾಪ್ ಅದನ್ನ ಕಂಡುಹಿಡಿಯೋಕೆ ಹೆಲ್ಪ್ ಮಾಡುತ್ತೆ. ಸರಿ, ಇಷ್ಟೆಲ್ಲ ಮಾಹಿತಿ ಕಲೆ ಹಾಕಿದ್ಮೇಲೆ ಯಾವ ಪರಿಸ್ಥಿತಿಯಲ್ಲಿ ನಾವು ಒಬ್ಬ ಸ್ಪೆಷಲಿಸ್ಟ್ ಅಂದ್ರೆ ಜೆನೆಟಿಕ್ ಕೌನ್ಸಿಲರ್ ಅನ್ನ ಭೇಟಿ ಮಾಡಬೇಕು? ಈಗ ಆ ಪ್ರಮುಖ ಚಿಹ್ನೆಗಳ ಬಗ್ಗೆ ನೋಡೋಣ. ಯಾವಾಗ ಜೆನೆಟಿಕ್ ಕೌನ್ಸಿಲರ್ ಹತ್ರ ಹೋಗ್ಬೇಕು ಅಂದ್ರೆ ಮುಖ್ಯವಾಗಿ ಈ 3 ಸಂದರ್ಭಗಳಲ್ಲಿ. ಫ್ಯಾಮಿಲಿಯಲ್ಲಿ ಯಾರಾದರೂ ಥೆಲಸೀಮಿಯಾ ಅಥವಾ ಸಿಕಲ್ ಸೆಲ್ ಕಾಯಿಲೆಯ ಕ್ಯಾರಿಯರ್ ಅಂತ ಗೊತ್ತಿದ್ರೆ, ಎರಡನೇದು ಕುಟುಂಬದಲ್ಲಿ ಡೌನ್ ಸಿಂಡ್ರೋಮ್ ಅಥವಾ ಆಟಿಸಮ್ ಇರೋ ಮಗು ಇದ್ರೆ, ಮೂರನೇದು ಫ್ಯಾಮಿಲಿ ಟ್ರೀಯಲ್ಲಿ ಯಾವುದೇ ಕಾರಣ ಸ್ಪಷ್ಟವಾಗಿಲ್ಲದ ಶಿಶು ಮರಣದ ಘಟನೆ ನಡೆದಿದ್ರೆ. ಈ ಸಂದರ್ಭಗಳಲ್ಲಿ ತಕ್ಷಣ ಎಕ್ಸ್ಪರ್ಟ್ ಸಲಹೆ ಪಡೆಯೋದು ತುಂಬಾನೇ ಮುಖ್ಯ. ಹಾಗಿದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ನಮ್ಮ ಫ್ಯಾಮಿಲಿ ಹಿಸ್ಟ್ರಿ ಬಗ್ಗೆ ತಿಳ್ಕೊಳ್ಳೋದು ಭಯ ಪಡೋಕಲ್ಲ, ಇದು ನಿಜವಾಗೂ ಒಂದು ಎಂಪವರ್ಮೆಂಟ್. ನಮ್ಮ ಮುಂದಿನ ಪೀಳಿಗೆಗೆ, ನಮ್ಮ ಮಗುವಿಗೆ ಒಂದು ಹೆಲ್ದಿಯಾದ ಹೆಡ್ ಸ್ಟಾರ್ಟ್ ಕೊಡೋಕೆ ನಮಗೆ ಸಿಕ್ಕಿರೋ ಒಂದು ಅದ್ಭುತ ಅವಕಾಶ ಇದು. ಕೊನೆಯದಾಗಿ ಈ ಒಂದು ಪ್ರಶ್ನೆಯೊಂದಿಗೆ ಇವತ್ತಿನ ಈ ವಿವರಣೆಯನ್ನ ಮುಗಿಸೋಣ. ನಮ್ಮ ಕುಟುಂಬದ ಜೆನೆಟಿಕ್ ಬ್ಲೂಪ್ರಿಂಟ್ ಅನ್ನ ನೋಡಿದಾಗ ಅದರಲ್ಲಿ ಬರೀ ರಿಸ್ಕ್ಗಾರು ಮಾತ್ರ ಕಾಣುತ್ತಾ, ಅಥವಾ ನಮ್ಮ ಮಗುವಿನ ಆರೋಗ್ಯಕರ ಭವಿಷ್ಯಕ್ಕಾಗಿ ಅಡಗಿರುವ ಸಕಾರಾತ್ಮಕ ಅವಕಾಶಗಳೂ ಕಾಣುತ್ತವೆಯಾ? ಸ್ವಲ್ಪ ಯೋಚನೆ ಮಾಡಿ ನೋಡಿ.